ಪ್ರತಿ ದಿವಸ ಮಿಂದು ಎದ್ದು ತಮ್ಮ ಅನಿಸಿಕೆಗಳನ್ನು ಭಗವಂತನಿಗೆ ತಮ್ಮ ಬೇಡಿಕೆಗಳನ್ನು ಇಟ್ಟು ಅವರು ಈಡೇರಿಸ್ಕೊಳ್ಳೋದು ಜನಸಾಮಾನ್ಯ. ಆದರೆ 1,00,000ಕ್ಕೆ ಒಬ್ಬ ಭಕ್ತರಲ್ಲಿ ಒಬ್ಬ ಈ ಜ್ಞಾನಕ್ಕೆ ಬರಬಹುದು. ಅದರಲ್ಲಿ ಕೆಲವರು ಮುಂದುವರಿಯಬಹುದು. ಇದು ಭಗವದ್ಗೀತೆಯಲ್ಲಿ ಕೂಡ ಹೇಳಿದ್ದಾನೆ. ನಾನು ಕೂಡ ಸುಮಾರು ಎಲ್ಲ ಕಡೆ ಚಿನ್ಮಯ ಮಿಷನ್ ಇರ್ಬೋದು, ರಾಮಕೃಷ್ಣಾಶ್ರಮ ಇರ್ಬೋದು, ಶಂಕರ ಸೇವಾ ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಈ ಯೋಗ ಇರ್ಬೋದು, ಮಹರ್ಷಿ ಯೋಗ ಇರ್ಬೋದು, ಆಮೇಲೆ ಪತಂಜಲಿ ಯೋಗ ಇರ್ಬೋದು, ಆಮೇಲೆ ಈ ನಮ್ಮ ಇನ್ನೊಬ್ಬರು ಮಹನೀಯರು ಯೋಗದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿದ್ದಾರೆ. ಅವ್ರದ್ದೇ ಯೋಗ ಇರ್ಬೋದು, ಸಿದ್ಧಿ ಸಮಾಧಿ ಯೋಗ ಇರ್ಬೋದು, ಅಥವಾ ಕರಾಟೆ ಇರ್ಬೋದು, ಅಥವಾ ಭರತನಾಟ್ಯ ಇರ್ಬೋದು. ಹೀಗೆ ಹಲವಾರು ಹೇಗೆ ನಮ್ಮಲ್ಲಿ ಅಲೋಪತಿ, ಆಯುರ್ವೇದಿಕು, ಸಿದ್ಧಿ ಎಲ್ಲ ರೀತಿಯ ವೈದ್ಯಕೀಯ ಚಿಕಿತ್ಸೆಗಳು ಹೇಗಿದೆಯೋ ಹಾಗೆ ಆಧ್ಯಾತ್ಮಿಕದಲ್ಲಿ ತುಂಬ ಉನ್ನತ ಮಟ್ಟದ್ದು ಅಂತ ಹೇಳಿದ್ರೆ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾನಿಲಯ. ಈ ಇಷ್ಟು ಪುಟ್ಟ ಇದಕ್ಕೇನೆ ಹೇಗೆ ವಿಶ್ವವಿದ್ಯಾನಿಲಯ ಅಂತ ಇಡ್ತಾರೆ ಅಂದರೆ ಇಲ್ಲಿ ಎಲ್ಲವೂ ಲಭ್ಯ. ಆದರೆ ಅದರದೇ ಆದಂಥ ಮಾರ್ಗ ಇದೆ. ಆ ಮಾರ್ಗದಲ್ಲಿ ಹೋದಾಗ ಮಾತ್ರ ನಮಗೆ ಅದು ಸಿದ್ಧಿಸುತ್ತೆ. ಆ ಒಂದು ಆನಂದನ ನಮ್ಮ ಹೊಸಕೋಟೆ ಜನತೆ ಪಡ್ಕೊಳ್ಳಿ. ಇದು ಭಗವಂತ ನೇರವಾಗಿ ಮನುಷ್ಯರಿಗೆ ತಿಳಿಸುವಂಥ ಜ್ಞಾನ. ಇದರಲ್ಲಿ ಯಾವುದೇ ಜಾತಿ ಅಥವಾ ವರ್ಗ ಎಲ್ಲ ಮಾನವರೆಲ್ಲರೂ ಕೂಡ ಇಲ್ಲಿ ಇದನ್ನು ಪಡ್ಕೋಬಹುದು ಅಂತ ಭಗವಂತ ನೇರವಾಗಿ ಕೊಟ್ಟಿರುವಂಥ ಜ್ಞಾನ. ಇದರ ಮುಖ್ಯ ಆಫೀಸ್ ರಾಜಸ್ಥಾನ್ ಮೌಂಟ್ ಅಬೂನಲ್ಲಿದೆ. ನಾನು ಒಂದು 20 ಸಾರಿ ಅಲ್ಲಿಗೆ ಹೋಗಿ ಬಂದಿದ್ದೇನೆ. ಹಾಗೂ ಅಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿದ್ದೇನೆ. ಇದರ 20ರಷ್ಟಿದೆ ಅಲ್ಲಿ ಆಡಿಟೋರಿಯಮ್, ಡೈಮಂಡ್ ಹಾಲ್ ಅಂತ. ಒಂದೇ ಸಾರಿ 25,000 ಜನ ಕೂತ್ಕೋಬೋದು. ಎಲ್ಲರಿಗೂ ಸೋಫಾ ಅರೇಂಜ್ಮೆಂಟ್ ಇರುತ್ತೆ. 50,000 ಜನಕ್ಕೆ ಏಕಕಾಲದಲ್ಲಿ ಸೋಲಾರಲ್ಲಿ ಅಡುಗೆ ಮಾಡುವಂಥದ್ದೇ. ಇದೆಲ್ಲ ಭೂಮಿ ಮೇಲೆ ಭಗವಂತನು ಮಾಡಿರುವಂಥ ಪವಾಡಗಳು ಅನ್ನೋದರಲ್ಲಿ ಅತಿಶಯೋಕ್ತಿ ಅಲ್ಲ. ಅಂತ ಒಂದು ಜ್ಞಾನದ ಸವಿಯನ್ನು ನಮ್ಮ ಹೊಸಕೋಟೆ ಜನ ಸವಿಲಿ, ಇದರ ಆನಂದ ಅನುಭವಿಸ್ರಿ. ನಾವು ಮಾತ್ರ ಪಡ್ಕೊಳ್ಳೋದಲ್ಲ, ಎಲ್ರಿಗೂ ಸಿಗಲಿ ಅನ್ನೋ ಸದುದ್ದೇಶದಿಂದ ಇದನ್ನು ಇಲ್ಲಿ ಆಯೋಜಿಸಿದ್ದೀವಿ. ಇದಕ್ಕೆ ಸಾಮಾನ್ಯ ಜನ ಬರೋದು ಕಡಿಮೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಅವ್ರದ್ದೇ ಆದಂಥ ನೀತಿ ನಿಯಮಗಳಿರುತ್ತೆ. ಎಲ್ಲನೂ ಅಷ್ಟೇ. ಡಾಕ್ಟರ್ ಹತ್ರ ಹೋದೆ ಕಹೀರೋ ಔಷಧಿನ ಕೊಡ್ತಾನೆ, ಅದನ್ನು ತಿಂದ್ರೇ ವಾಸಿ ಆಗೋದು. ಇಲ್ಲಪ್ಪ ನಾನು ಸ್ವೀಟೇ ತಿಂತೀನಿ, ಸಕ್ಕರೆ ಕಾಯಿಲೆಗೆ ಸ್ವೀಟಲ್ಲೇ ಏನಾದರೂ ಔಷಧಿ ಪಡೆಯಿದ್ರೆ ಇನ್ನೂ ಯಾರೂ ಕಂಡಿಡ್ದಿಲ್ಲ. ಹಾಗಾಗಿ ಇದನ್ನು ಎಲ್ಲರೂ ಪಡ್ಕೊಳ್ಳಿ ಅಂತ ನಾವು ತುಂಬ ಅಭಿಮಾನದಿಂದ ಸುಮಾರು 35-40 ವರ್ಷಗಳಿಂದ ಈ ಜ್ಞಾನದಲ್ಲಿ ನಾನಿದ್ದೀನಿ. ಇದು ಅತ್ಯಂತ ಶ್ರೇಷ್ಠವಾದ್ದು. ಇಡೀ ವಿಶ್ವದಲ್ಲೇ 84 ರಾಷ್ಟ್ರಗಳಲ್ಲಿದೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ಅದನ್ನು ನಿಮ್ಮಲ್ಲಿ ಯಾರಾದರೂ ಪಡ್ಕೊಂಡು ಮುಂದುವರೆದ್ರೆ ಭಾಗ್ಯವಂತರಾಗ್ತೀರ ಅಂತ ನಾನಂತೂ ಭಾವಿಸ್ತೀನಿ. ಸಮಯದ ಅಭಾವ ಇರೋದ್ರಿಂದ ಹೆಚ್ಚಿಗೆ ನನ್ನ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ನ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ನೀವೇ ಅದನ್ನು ಕೇಳಿ ಅದನ್ನು ಅನುಷ್ಠಾನ ತಂದು ಅನುಭವಿಸಿ ಜೀವನದಲ್ಲಿ ಸಾರ್ಥಕತೆ ಪಡೀತೀರ ಅಂತ ನಾನಂತೂ ಭಾವಿಸ್ತೇನೆ. ಓಂ ಶಾಂತಿ.